ಕೊಪ್ಪಳ ಕೋಟೆಯ ಯುದ್ಧ, ವೀರತ, ತ್ಯಾಗ ಮತ್ತು ಕಷ್ಟಗಳ ಕಥೆ. ಕೊಪ್ಪಳ ಕೋಟೆಯ ಯುದ್ಧ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಅಧ್ಯಾಯಗಳಲ್ಲಿ ಒಂದಾಗಿದೆ. ಈ ಯುದ್ಧವು ಬ್ರಿಟಿಷರ ವಿರುದ್ಧ ನಡೆದ ಹೋರಾಟಗಳಲ್ಲಿ ವಿಶೇಷ ಸ್ಥಾನ ಪಡೆದಿದ್ದು, ಕೋಟೆಯ ಮಹತ್ವ, ಅದನ್ನು ಉಳಿಸಿಕೊಳ್ಳಲು ನಡೆದ ಹೋರಾಟ ಮತ್ತು ಅದರ ಪರಿಣಾಮಗಳ ಬಗ್ಗೆ ವಿಶ್ಲೇಷಣೆಯಾಗಿದೆ. ಕೊಪ್ಪಳವು ವಿಜಯನಗರ ಸಾಮ್ರಾಜ್ಯದಿಂದ ಆರಂಭವಾಗಿ ಹಲವಾರು ಸಾಮ್ರಾಜ್ಯಗಳ ಆಳ್ವಿಕೆಯನ್ನು ಕಂಡುಬಂದಿದೆ. 18ನೇ ಶತಮಾನದಲ್ಲಿ ಇದು ಮಹಾರಾಷ್ಟ್ರದ ಮರಾಠರ ಮತ್ತು ಹೈದರ್ ಅಲಿ ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆಯಲ್ಲಿತ್ತು. ಟಿಪ್ಪು ಸುಲ್ತಾನ್ ಅವರ ಮರಣದ ನಂತರ ಬ್ರಿಟಿಷರು ದಕ್ಷಿಣ ಭಾರತದ ವಿವಿಧ ಭಾಗಗಳನ್ನು ಹಿಡಿಯಲು ಪ್ರಾರಂಭಿಸಿದರು. 1857ರ ಸ್ವಾತಂತ್ರ್ಯ ಸಿಪಾಯಿ ದಂಗೆ ಮುಂಚಿತವಾಗಿಯೇ ಬ್ರಿಟಿಷರು ಕೊಪ್ಪಳ ಕೋಟೆಯ ಮೇಲೂ ಕಣ್ಣು ಹಾಕಿದ್ದರು. ಇದು ಆಕ್ರಮಣ ತಾಳಲು ಸೂಕ್ತವಾದ ಕೋಟೆಯಾಗಿತ್ತು. ಬ್ರಿಟಿಷರಿಗೆ ಇದು ದಕ್ಷಿಣ ಭಾರತದ ಒಬ್ಬ ಬಲಿಷ್ಠ ಕೋಟೆಯಾಗಿತ್ತು, ಹಾಗಾಗಿ ಇದನ್ನು ಹಿಡಿಯಲು ಅವರು ಉತ್ಸುಕರಾಗಿದ್ದರು. ಬ್ರಿಟಿಷ ಸೇನೆಯು ದೊಡ್ಡದಾಗಿದ್ದು, ಸಮರ್ಥವಾದ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿತ್ತು. ಕೋಟೆಯನ್ನು ರಕ್ಷಿಸುತ್ತಿದ್ದ ಸೈನಿಕರು ಮತ್ತು ಸ್ಥಳೀಯ ಯೋಧರು ತಮ್ಮ ಶ್ರೇಷ್ಠ ಶೌರ್ಯ ಪ್ರದರ್ಶಿಸಿದರು. ಮೊದಲ ದಿನವೇ ಬ್ರಿಟಿಷರು ಕೋಟೆಯನ್ನು ಮುತ್ತಿಗೆ ಹಾಕಿದರು. ಆದರೆ ಕೋಟೆಯ ಪಕ್ಕದ ಪ್ರಾಕಾರಗಳು ಮತ್ತು ರಹಸ್ಯ ಮಾರ್ಗಗಳಿಂದ ಭಾರತೀಯ ಯೋಧರು ತಿರುಗಿ ಹೋರಾಟ ನಡೆಸಿದರು. ಸ್ಥಳೀಯ ನಾಯಕರು ಈ ಯುದ್ಧದಲ್ಲಿ ಮಹತ್ತರ ಪಾತ್ರ ವಹಿಸಿದರು. ಜನತೆಯ ಸಹಕಾರದಿಂದ ಕೋಟೆಯೊಳಗಿನ ಯೋಧರು ಉತ್ಸಾಹದಿಂದ ಹೋರಾಡಿದರು. ಬ್ರಿಟಿಷರಿಗೆ ನಿರಂತರ ಹಿನ್ನಡೆಯಾದರೂ ಅವರು ಮತ್ತಷ್ಟು ಯೋಧರನ್ನು ಕರೆಸಿದರು. ಹಲವಾರು ದಿನಗಳ ಕಠಿಣ ಹೋರಾಟದ ನಂತರ ಬ್ರಿಟಿಷರು ಕೊನೆಗೂ ಕೋಟೆಯನ್ನು ಗೆದ್ದರು. ಕೋಟೆ ಹಿಡಿಯಲು ಬ್ರಿಟಿಷರು ಬಹಳಷ್ಟು ಸೈನ್ಯವನ್ನು ಕಳಿಸಿದ್ದರು, ಇದರಿಂದಾಗಿ ಅವರ ಹಾನಿಯ ಪ್ರಮಾಣ ಬಹಳ ಹೆಚ್ಚಾಗಿತ್ತು. ಯುದ್ಧದ ಬಳಿಕ ಬ್ರಿಟಿಷರು ಕೊಪ್ಪಳವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರು. ಈ ಯುದ್ಧವು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಜನರಲ್ಲಿ ಹೊಸ ಆತ್ಮವಿಶ್ವಾಸ ತುಂಬಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಪ್ಪಳದ ಪಾತ್ರ ನಿರ್ಧಾರಕವಾಗಿತ್ತು. ಇದು ಬ್ರಿಟಿಷರಿಗೆ ತೀವ್ರ ಆಘಾತವನ್ನುಂಟು ಮಾಡಿದ ಯುದ್ಧಗಳಲ್ಲಿ ಒಂದಾಗಿತ್ತು. ಕೊಪ್ಪಳ ಕೋಟೆಯ ಯುದ್ಧ ಹೋರಾಟ, ತ್ಯಾಗ ಮತ್ತು ಸ್ವಾತಂತ್ರ್ಯದ ಸಂಕೇತ. ಈ ಯುದ್ಧವು ಭವಿಷ್ಯದ ಹೋರಾಟಗಳಿಗೆ ಪ್ರೇರಣೆ ನೀಡಿತು. ಈ ರೀತಿಯ ಕಥೆಗಳು ನಮ್ಮ ಇತಿಹಾಸದ ಒಂದು ಪ್ರಮುಖ ಭಾಗವಾಗಿದ್ದು, ಅವುಗಳನ್ನು ಮುಂದಿನ ತಲೆಮಾರಿಗೂ ತಲುಪಿಸುವುದು ನಮ್ಮ ಹೊಣೆ. ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.